ಹಲೋ ಅಪ್ಪು. ಏನು ಅರ್ಜೆಂಟಾಗಿ ಮಾತಾಡಬೇಕು, ಬೇಗ ಬಾ ಅಂತ ಕರೆದು ಇಷ್ಟು ಲೇಟಾಗ ಬರೋದು? ಯಾವಾಗಲೂ ನಿನಗೋಸ್ಕರನೇ ನಾನು ಕಾಯ್ತಾ ಇರಬೇಕು. ನೋಡ್ತಾ ಇರು, ಮದುವೆ ಒಂದಾಗಲಿ, ಆಮೇಲೆ ವಿಚಾರಿಸ್ಕೊಳ್ತೀನಿ. ಈಗ ನಮ್ಮಿಬ್ಬರು ಮದುವೆ ವಿಚಾರನೇ ಪ್ರಾಬ್ಲಮ್ ಆಗೋ ಹಾಗಿದೆ. ಅದನ್ನು ಮಾತಾಡೋಣ ಅಂತ ನಿನಗೆ ಇಲ್ಲಿಗೆ ಕರೆಸಿದ್ದು. ನಮ್ಮ ಮದುವೆ ವಿಚಾರದಲ್ಲಿ ಏನು ಪ್ರಾಬ್ಲಮ್ಮು? ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರಲ್ಲ. ನಿಮ್ಮ ಮನೇಲಿ ಒಪ್ಪಿದ್ರೆ ಸಾಕ, ನಮ್ಮ ಮನೇಲಿ ಒಪ್ಪೋದು ಬೇಡವಾ? ನಮ್ಮ ತಾಯಿ ನಮ್ಮ ವಿಚಾರವಾಗಿ ನಿಮ್ಮ ಮನೆಗೆ ಮಾತಾಡೋಕ್ಕೆ ಬಂದಾಗ ನಿಮ್ಮ ಮನೆಯವರೆಲ್ಲ ಸೇರಿ ರೋಪ್ ಹಾಕಿ ಅವಮಾನ ಮಾಡಿ ಕಳಿಸಿದ್ದಾರೆ. ಮೊದಲು ನಿಮ್ಮ ಮನೆ ತುಂಬ ರಫಾಗಿ ಮಾತಾಡಿದ್ದಾರೆ. ನನಗಿರೋ ಒಬ್ಬನೇ ಮಗನ ನಿಮ್ಮ ಮಗಳು ವಶಪಡಿಸ್ಕೊಳ್ತಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿದಾಗ ನಮ್ಮ ಮನೆಯಲ್ಲೂ ಎಲ್ರಿಗೂ ಕೋಪ ಬಂದಿದೆ. ಅಪ್ಪು, ನಮ್ಮ ತಾಯಿ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾಳೆ. ನನಗೆ ಆ ಥರ ಹೆಣ್ಣು ತರಬೇಕು, ಈ ಥರ ಹೆಣ್ಣು ತರಬೇಕು, ನನಗೆ ಹಾಗೆ ಮದುವೆ ಮಾಡಬೇಕು, ಹೀಗೆ ಮದುವೆ ಮಾಡಬೇಕು ಅಂತ. ನಿಮ್ಮಮ್ಮನ ನಿರೀಕ್ಷೆ ನಿನ್ನ ತಲೆಯಲ್ಲೂ ತುಂಬಿಕೊಂಡಿಲ್ಲ ತಾನೆ? ಲೇ ಅಪೂರ್ವ, ನೀನು ಮಾತ್ರ ಅನುಮಾನದ ಪಿಶಾಚಿನೋ ಅಥವಾ ನಿನ್ನಂಥ ಹುಡುಗಿಯರೆಲ್ಲ ಆ ಥರನ? ನನ್ನ ಆಸೆ ನಮ್ಮಮ್ಮನ ಆಸೆ ಒಂದೇ ಆಗಿದ್ರೆ ನೀನು ಇಲ್ಲಿಗೆ ಬಾ, ನಮ್ಮ ಮದುವೆ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಿದ್ನಾ? ಕಳ್ಳ ನೀನು. ಅವತ್ತು ಪಿಕ್ನಿಕ್ ಹೋದಾಗ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ಮದುವೆ ವಿಷಯ ಮಾತಾಡೋಣ ಅಂಥೇಳಿ ಮುಂದಕ್ಕೆ ಹೇಳಿ. ನಾಚಿಕೆ ಆಗಲ್ವಾ ನಿನಗೆ? ಅವತ್ತು ನೀನು ಆತರ ಪಟ್ಟಿದ್ದಕ್ಕೆ ಇವತ್ತು ನಮ್ಮ ಮನೇಲಿ ಎಲ್ಲರ ಮುಂದೆ ನಾನು ತಲೆ ತೆಗ್ಸೋಗಾಗಿತ್ತು. ಲೇ ಪೆದ್ದಿ, ಹಾಗಾಗಿರೋದ್ರಿಂದಲೇ ನಮ್ಮಮ್ಮ ನಮ್ಮಿಬ್ಬರು ಮದುವೆಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗಿರೋದು. ನಾವು ತುಂಬ ಮುಂದುವರೆದಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮಮ್ಮ ನಮ್ಮಿಬ್ಬರು ಮದುವೆಗೆ ಒಪ್ಕೋತಾರೆ ಹೊರತು, ಇಲ್ಲ ಅಂದಿದ್ರೆ ನಮ್ಮಮ್ಮನಿಗೆ ನಿಮ್ಮ ಮನೆಯಲ್ಲಿ ಆಗಿರೋ ಅವಮಾನಕ್ಕೆ, ಅವ್ರಿಗೆ ಬಂದಿರೋ ಕೋಪಕ್ಕೆ ಈ ಮದುವೆನ ಖಂಡಿತ ಒಪ್ತಿರ್ಲಿಲ್ಲ ಅವರು. ಹಾಗಾದರೆ ಅಭಿ, ನಿಮ್ಮಮ್ಮ ನನ್ನನ್ನು ಸಂತೋಷದಿಂದ ಸೊಸೆ ಅಂತ ಒಪ್ಕೊಳ್ಳಲ್ವಾ? ನಿಮ್ಮ ಮನೇಲಿ ನಿಮ್ಮಮ್ಮನ ದ್ವೇಷ, ಸಿಟ್ಟು ಇದನ್ನ ಎದುರಿಸ್ಕೊಂಡೆ ನಾನು ಬದುಕಬೇಕಾ? ಲೇ ಹುಚ್ಚಿ, ಅಷ್ಟೊಂದು ದುರಾಲೋಚನೆ ಮಾಡಬೇಡ. ಮೊದಲು ನೀನು ನಮ್ಮಮ್ಮನ ಸೊಸೆ ಆಗೋ, ಆಮೇಲೆ ನೀನು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಏನಾದರೂ ಐಡಿಯಾ ಮಾಡಿದ್ರೆ ಆಯಿತು. ವಾಸಂತಿ ಅವರೇ, ಸಿಸ್ಟಮಲ್ಲಿ ನೋಡಿ, ನಾವು ಮಾಡಿರೋ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಯಾವುದೇ ತಪ್ಪಿಲ್ಲ. ಬಾಸು ಸರಿಯಾಗಿ ನೋಡಿದಾರೋ ಇಲ್ವೋ? ಯಾರ್ದೋ ಮಾತು ಕೇಳಿಕೊಂಡು ನಾವು ಮಾಡಿರೋ ರಿಪೋರ್ಟ್ನ ನೋಡ್ದೇನೆ ಬಾಯಿಗೆ ಬಂದ ಹಾಗೆ ಮಾತಾಡಿರ್ಬೇಕು. ನಾನು ಇದನ್ನು ಶ್ರೀನಿವಾಸಯ್ಯನವ್ರು ಕೂಡ ತೋರಿಸ್ದೆ, ಅವರು ಸರಿಯಾಗಿದೆ ಅಂತ ಹೇಳಿದ್ರು. ಶ್ರೀನಿವಾಸಯ್ಯನವರೇ, ಒಂದು ನಿಮಿಷ ಪ್ಲೀಸ್. ಇದು ನೋಡಿ, ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಏನಾದರೂ ತಪ್ಪಿದೆಯಾ ಹೇಳಿ. ನೀವು ಎಕ್ಸ್ಪೀರಿಯನ್ಸ್ಡು, ಹಿಂದೆ ಈ ಥರದ್ದು ಬೇಕಾದಷ್ಟು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಿದ್ದೀರಿ. ಈಗ ನಾವು ಮಾಡಿರೋ ಈ ಪ್ರಾಜೆಕ್ಟ್ ರಿಪೋರ್ಟು ಸರಿಯಾಗಿದೆಯೋ ತಪ್ಪಿದೆಯೋ ನೀವೇ ಹೇಳಿ. ನನಗೇನು ತಪ್ಪು ಕಾಣ್ತಾ ಇಲ್ಲ, ಆದರೆ ಬಾಸ್ ಯಾಕೆ ಒಪ್ತಾ ಇಲ್ಲ? ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಬಾಸು ಸರಿಯಾಗಿ ಸಿಡಿನ ನೋಡಿಲ್ಲ ಅನ್ಸುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇದ್ದಿದ್ರೆ ನಾವು ಡೈರೆಕ್ಟಾಗಿ ಮೇಲ್ ಮಾಡ್ಬೋದಿತ್ತು. ಅದು ಇಲ್ಲದೆ ಇರೋದ್ರಿಂದ ತಾನೇ ನಾವು ಸಿಡಿ ಕಾಪಿ ಮಾಡಿ ಕಳಿಸಿದ್ದು. ಆದರೆ ಸಿಡಿನಲ್ಲಿ ಅದೇ ಡೀಟೇಲ್ಸ್ ಇರಬೇಕಿತ್ತು. ಸಿಡಿ ಕರಪ್ಟ್ ಆದರೆ ನಾವೇನು ಮಾಡೋದಕ್ಕಾಗುತ್ತೆ? ಒಂದು ಕೆಲಸ ಮಾಡೋಣ, ಇನ್ನೊಂದು ಸರ್ತಿ ಸಿಡಿಗೆ ಕಾಪಿ ಮಾಡಿ ಕಳಿಸೋಣ ಅಲ್ವಾ ಅಮೃತ?
ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಾಸ್ ಹತ್ರ ಏನು ಹೇಳಬೇಕು ಅಂತನೂ ನನಗೆ ಯಾಕೋ ತುಂಬ ತಲೆನೋವ್ತಾ ಇದೆ. ನಾನು ಮನೆಗೆ ಹೋಗ್ತೀನಿ. ನೋಡಮ್ಮ, ನಾನು ಹೇಳಿ ಸಾಕಾಯ್ತು, ನೀನೇ ಕೇಳು. ನಾವೆಲ್ಲ ಹೇಗಮ್ಮ ಊಟ ಮಾಡೋದು? ಅಲ್ಲ, ಊಟ ಮಾಡದೆ ಇರೋಂಥದ್ದು ಏನಾಯ್ತು? ಬಾರಮ್ಮ, ಸ್ವಲ್ಪ ಚೆನ್ನಾಗಿದೆ ಕಣೆ. ಇದು ನಮ್ಮನ್ನ ಊಟಕ್ಕೆ ಬಿಟ್ಬಿಟ್ಟು ಖಾಲಿ ಹೊಟ್ಟೆ ಮುಂದೆ ಬರೀ ತೊಟ್ಟೆ ಇಟ್ಟು ಅರ್ಧ ಹೊಡಿತಾ ಕೊಟ್ಬಿಟ್ಟಿ ನೀನು. ಅಲ್ಲ ರೀ, ಅಮೃತನ ಊಟಕ್ಕೆ ಉಳಕ ಊಟ ಬೇಡ ಅಂತಿದ್ದಾಳೆ. ಯಾಕಮ್ಮ ಊಟ ಬೇಡ ಅಂತೀಯ? ಅಲ್ಲ, ಊಟ ಬೇಡ ಅನ್ನೋದು ಏನಾಗಿದೆ ನಿಂಗೆ? ಯಾಕೆ ಮೈ ಹುಷಾರಿಲ್ವಾ? ಹಾಗೆಲ್ಲ ಏನೂ ಇಲ್ಲಪ್ಪ, ಮನ್ಸಿಗೆ ಯಾಕೋ ಬೇಜಾರಾಗ್ತದೆ. ಅದಕ್ಕೆ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ದೆ. ಅಮ್ಮ ಪ್ಲೀಸ್ ನೀನು ಹೋಗಿ ಅಪ್ಪಂಗೆ ಊಟಕ್ಕೆ ಬರ್ಸಮ್ಮ. ಅಯ್ಯೋ ಬೇಡಮ್ಮ, ಬೇಡ ತಾಯಿ. ಈಗಾಗಲೇ ನಾನು ಬೇಜವಾಬ್ದಾರಿ ಮನುಷ್ಯ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಇನ್ನು ನಿನ್ ಬಿಟ್ಟು ನಾನು ಊಟ ಮಾಡಿದ್ರೆ ಆ ಹೆಸರು ಖಾಯಂ ಆಗಿಬಿಡುತ್ತೆ. ನೋಡು, ಜವಾಬ್ದಾರಿಯಿಂದ ಕರಿತಾ ಇದ್ದೀನಿ. ನಾನು ಕೆಟ್ಟ ಹೆಸರು ತಪ್ಪಿಸುವಂತೆ ಬಂದು ಊಟ ಮಾಡು ಬಾ. ಅಪ್ಪ ಪ್ಲೀಸ್ ಅಪ್ಪ, ಅದು ತಾನಾಗೆ ಸರಿ ಹೋಗುತ್ತೆ. ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ ಪ್ಲೀಸ್ ಹೋಗಿ ಬರ್ಸಮ್ಮ ನೀನು. ಹೇಗಮ್ಮ ಆಗುತ್ತೆ? ಹೇಗಾಗುತ್ತೆ? ನೀನು ಕೂತಿರುವಾಗ ಅಲ್ಲಿ ಅನ್ನ ನನ್ನ ಗಂಟಲ್ಲಿ ಹಿಡಿಯುತ್ತಾ? ನೀನ್ ಯಾಕೆ ಊಟ ಬೇಡ ಅಂತೀಯ? ನನಗೆ ಕ್ಲಿಯರ್ ಆಗಿ ಹೇಳಿ. ಏನೂ ಇಲ್ಲಪ್ಪ, ನಾನು ನನ್ನ ಸ್ಟಾಫ್ ಎಲ್ಲ ಸೇರ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ತಯಾರಿ ಮಾಡಿದ್ವಲ್ಲ. ಎಲ್ಲ ಅದಕ್ಕೆ ರಜಾ ಇದೆಲ್ಲ ಕೊಟ್ಟಿದ್ರಲ್ಲ. ಹೌದಪ್ಪ, ಆದ್ರೆ ಅದು ನಾವು ಮಾಡಿರೋದು ತಪ್ಪು. ಅದನ್ನ ಸಬ್ಮಿಟ್ ಮಾಡಕ್ ಆಗೋದಿಲ್ಲ. ಮೇಲೆ ನಂಬಿಕೆ ಇಟ್ಟಿದ್ದು ನಮ್ ತಪ್ಪಾಯ್ತು ಅಂತ ಬಾಸ್ ನಮ್ಮನ್ನ ಬೈತಿದ್ರಪ್ಪ. ಆ ಕೆಲಸ ಮಾಡಕ್ ನಿನ್ಗೆ ಆಗ್ಲಿಲ್ವಾ? ಇಲ್ಲಮ್ಮ, ನಾನು ಸರಿಯಾಗಿ ಮಾಡಿದ್ದೀನಿ. 2 ಸಲ ಚೆಕ್ ಮಾಡಿದ್ದೀನಮ್ಮ. ಸಿಡಿನಲ್ಲಿ ಹಾಕಿ ಕೊಡ್ಬೇಕಾದ್ರೂ ಸರಿಯಾಗೇ ಇತ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲಮ್ಮ. ಪ್ರಾಜೆಕ್ಟ್ ರಿಪೋರ್ಟ್ನ ತಪ್ಪು ಮಾಡಿ ಸಿಡಿ ಹಾಕಿ ಕಳಿಸಿಲ್ಲಮ್ಮ. ನಿನಗೆ ಗೊತ್ತಿಲ್ಲ, ನೀವು ನಿಮಿಷ ಸುಮ್ಮನೆ ನೋಡಮ್ಮ. ಸಿಡಿಗಳನ್ನ ನಂಬಲೇಬಾರ್ದು ಕಣಮ್ಮ. ಮೊನ್ನೆ ರಾಜಕೀಯದಲ್ಲಿ ನಡೀತು ನೋಡ್ತೀವಲ್ವಾ? ನಮ್ಮ ಹತ್ರ ಸಾಕ್ಷಿ ಇದೆ, ಅನ್ಯಾಯ ನಡೆದಿದೆ, ಲಂಚ ಆಗಿದೆ, ಅದು ಇದು ಅಂತ ಎಲ್ಲ ಹಾಕಿ ಸಿಡಿ ತಗೊಂಬಂದ್ರಮ್ಮ. ಇಲ್ಲಿ 4 ಜನದ ಮುಂದೆ ಹಾಕಿ ತೋರಿಸುವಾಗ ಎಲ್ಲ ಠಸ್ ಅಂದಾಯ್ತು. ನೀನ್ ತಪ್ಪು ಮಾಡಿಲ್ಲ ತಾನೇ? ಇಲ್ಲಪ್ಪ. ಸರಿ, ಬಿಟ್ಟಾಕು. ನಿಮ್ ಬಾಸ್ ಫೋನ್ ನಂಬರ್ ಕೊಡು ನನಗೆ. ನಾನು ಅವ್ರಿಗೆ ಫೋನ್ ಮಾಡಿ ದಬಾಯಿಸ್ತೀನಿ. ನನ್ನ ಮಗಳು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ. ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀನಿ? ನಾನು ದಬಾಯಿಸ್ತೀನಿ. ಫೋನ್ ನಂಬರ್ ಕೊಡು. ಫೋನ್ ಮಾಡಿ ಇನ್ನಷ್ಟು ಪ್ರಾಬ್ಲಮ್ನ ಕಾಂಪ್ಲಿಕೇಟ್ ಮಾಡಬೇಡಿ. ನಾನು ಕೆಲಸ ಬಿಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಮೇಲೆ ನೀನು ಕೆಲ್ಸಕ್ಕೆ ಹೋಗೋಲ್ವೇ? ಇಲ್ಲ, ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಲ್ಲಮ್ಮ, ಕೆಲಸ ಬಿಡ್ತೀನಿ ಅಂದ್ರೆ ಬೇರೆ ಕಡೆ ಕೆಲಸ ಸಿಕ್ಕಿದ್ಯಾ? ಇಲ್ಲಪ್ಪ, ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ಕೆಲಸ ಆಗಬೇಕು. ಯಾವ ಕೆಲಸ ಅಂತ ಕೂಡ ಗೊತ್ತಿಲ್ಲ. ನನಗಾಗಿ ಇಂಟರ್ವ್ಯೂ ಯಾಕೆ ಪಾಸ್ ಆಗಬೇಕು? ಅಮ್ಮ, ನಾನು ಬರ್ತೀನಿ, ಎಲ್ಲರಿಗೂ ಬರ್ಸೋಣ. ಅಮ್ಮ, ಅಲ್ಲ ಇಂಟರ್ವ್ಯೂ ಆಗಬೇಕು, ಕೆಲಸ ಸಿಗಬೇಕು, ಅಲ್ಲಿವರೆಗೂ ನಾವು ಉಪವಾಸ ಇರಲೇಬೇಕು. ಸರ್ವತ್ಮ, ಏನಯ್ಯ ನಾವು ಬಂದ್ರು ಗಮನಿಸ್ದೆ ಹಾಗೆ ಕೂತಿದೀಯಾ? ಆಕಾಶ ತಲೆ ಮೇಲೆ ಬೀಳುತ್ತೆ ಅಂತ. ಆಕಾಶ ತಲೆ ಮೇಲೆ ಬಿದ್ರೆ ಖಂಡಿತ ಯೋಚನೆ ಮಾಡಲ್ಲ ಕಣ. ಆದ್ರೆ ಆಕಾಶ ತಲೆ ಮೇಲೆ ಬೀಳೋಂತ ವಸ್ತು ಅಲ್ವೇ? ಏನ್ ಮಾಡಲಿಲ್ಲ ನಾನು. ಅಂತೂ ಆಕಾಶ ತಲೆ ಮೇಲೆ ಬೀಳಲ್ಲ, ಆದ್ರೆ ಆಕಾಶಕಾಯ ಮಿಟಿಯೋರೈಟ್ಸ್ ಉಲ್ಕೆ ಅಂತಾರಲ್ಲ, ಅದು ತಲೆ ಮೇಲೆ ಬೀಳ್ಬೋದಲ್ವಾ? ಉಲ್ಕೆ ಪಲ್ಕೆ ಏನೇ ಬಿದ್ರು ತಡ್ಕೋಬಹುದು ಕಣೋ.
ಆದರೆ ಈ ಸಂಸಾರ ತಾಪತ್ರಯ ಅನ್ನೋದು ತಲೆ ಮೇಲೆ ಬಿದ್ದುಬಿಟ್ರೆ ತಡ್ಕೊಳಕ್ ಆಗೋಲ್ಲ ಕಣೋ. ಸರ್ವ ನಿಮ್ ಮಕ್ಕಳು ದುಡ್ತಾ ಇರುವಾಗ ನಿನ್ಗೆಂತ ಸಂಸಾರ ತಾಪತ್ರೆಯೋ? ನೋಡು, ಮಕ್ಕಳೆಲ್ಲರೂ ಸಂಪಾದನೆ ಮಾಡ್ತಾ ಇದ್ದಿದ್ರೆ ಏನು ಕಷ್ಟ ಆಯ್ತಲ್ಲ ಕಣೋ. ನನ್ನ ಮಗಳೊಬ್ಬಳೇ ಕಣೋ ಸಂಪಾದನೆ ಮಾಡ್ತಿರೋದು. ಅವಳು ದುಡಿದು ಇಡೀ ಮನೆಯವರಿಗೆ ಹೊಟ್ಟೆಗೆ ಹಾಕಬೇಕು, ಬಟ್ಟೆ ತರಬೇಕು, ಮಿಕ್ಕ ಮಕ್ಕಳನ್ನು ಓದಿಸ್ಬೇಕು. ದುಡಿಯೋದು 2 ಕೈ, ತಿನ್ನುವುದು 12 ಬಾಯಿ ಅಂದಾಗಿದೆ ಕಣೋ ನಮ್ಮ ಮನೆ ಸ್ಥಿತಿ. ಹೋಗ್ಲಿ ಬಿಡು. ಈಗ ನಿನ್ ಮಗಳು ದುಡಿತಾ ಇದ್ದಾಳಲ್ವಾ, ನಿನ್ ಉಳಿದ ಮಕ್ಕಳದು ವಿದ್ಯಾಭ್ಯಾಸ ಮುಗಿದ್ರೆ ಅವರು ಕೆಲ್ಸಕ್ಕೆ ಸೇರ್ಕೊಂಡ್ರೆ ದುಡಿಯೋ ಕೈ ಜಾಸ್ತಿ ಆಗುತ್ತೆ. ಹಾಗಾಗೋಕ್ ಮುಂಚೆನೆ ದುಡಿತಿರೋ ನನ್ನ ಮಗಳ ಕೆಲಸನೇ ಹೋಗೋ ಸ್ಥಿತಿ ಬಂದಿದೆ ಕಣ್ರಯ್ಯ. ನಾನು ಇದುವರೆಗೂ ನನ್ನ ಮಗಳ ಕೆಲಸ ಹೋದ್ರೆ ಏನು ಗತಿ ಅಂತ ಯೋಚನೆ ಮಾಡೇ ಇತ್ತಿಲ್ಲ. ಈಗ ಯಾಕೋ ಭಯ ಶುರುವಾಗಿದೆ ಕಣೋ. ಅಲ್ಲ ಕಣಯ್ಯ, ನಿನ್ನ ಮಗಳ ಕೆಲಸ ಹೋಗೋ ಪರಿಸ್ಥಿತಿ ಯಾಕೆ ಬಂತು? ನಮ್ಮ ಗ್ರಾಚಾರಪ್ಪ, ನಮ್ಮ ಗ್ರಾಚಾರ ಕಣೋ. ಅದು ಆಫೀಸಲ್ಲಿ ಏನೋ ಪ್ರಾಜೆಕ್ಟು ಅಂತ ಕೊಟ್ಟರಂತೆ. ಪಾಪ ಈ ಹುಡುಗಿ ಹಗಲು ರಾತ್ರಿ ಕೂತ್ಕೊಂಡು ಕಷ್ಟಪಟ್ಟು ಮಾಡಿದಾಳೆ. ಅದೇನೋ ತಪ್ಪಾಗಿದೆಯಂತೆ. ಅದಕ್ಕೆ ಅವ್ರ ಬಾಸ್ ಬಾಯಿ ಬಂದಾಗ ಬೈದು ಬಿಟ್ಟಿದ್ದಾರೆ. ನಿನಗೆ ಗೊತ್ತಲ್ಲಪ್ಪ, ಬಾಸ್ಗೆ ಸಿಟ್ಟು ಬಂದರೆ ಹಡಗಿಗೆ ತೂತು ಬಿದ್ದಾಗೆ. ಯಾವಾಗ ಮುಳುಗುತ್ತೋ ಏನೋ ಹೇಳೋಕ್ಕಾಗಲ್ಲ ಕಣೋ. ಅಯ್ಯ ಬಿಡಯ್ಯ, ನಿನ್ನ ಮಗಳು ವಿದ್ಯಾವಂತೆ, ಬುದ್ಧಿವಂತೆ. ಈ ಕಂಪ್ನಿ ಇಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ, ಇನ್ನೂ ದೊಡ್ಡ ಕೆಲಸನೇ ಸಿಗ್ಬೋದು. ಬೇಡಯ್ಯ. ಅದು ಸರಿ, ಆದರೆ ಅಲ್ಲಿವರೆಗೂ ಮನೆಯವ್ರನ್ನ ನಾನೇ ಕಾಪಾಡಬೇಕಲ್ಲಪ್ಪ. ಅದಕ್ಕೆ ನನ್ನ ಸಂಪಾದನೆ ಬೇಕಲ್ಲಪ್ಪ. ಅದಕ್ಕೊಂದು ಕೆಲಸ ಹುಡುಕಲೇಬೇಕಾಗಿದೆಯಲ್ಲಪ್ಪ. ಅಲ್ಲ ಕಣಯ್ಯ, ರಾಜಕೀಯ ಮಾಡ್ತೀನಿ ಅಂತ ಇದ್ದೆ, ಈಗ ಕೆಲಸ ಹುಡ್ಕೊಂಡು ಹೋಗ್ತೇನೆ. ಸರ್ವಾತ್ಮ, ಕಾರ್ಪೊರೇಷನ್ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಈಗ ರಾಜಕೀಯ ಮಾಡೋದಕ್ಕೆ ಒಳ್ಳೆ ಟೈಮ್. ನೋಡಯ್ಯ, ಯಾವ್ದಾದ್ರು ಒಳ್ಳೆ ಪಕ್ಷ ನೋಡಿ ಟಿಕೆಟ್ ತಗೊಂಡು. ಅವತ್ತು ನೀನೇ ಹೇಳ್ತಾ ಇದ್ಯಲ್ಲ, ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ಗಾಳಿಪಟ ಹಾರಿಸ್ತೇನೆ ಅಂತ. ಅದೇ ರೀತಿ ಯಾವ ಪಕ್ಷದ ಗಾಳಿ ಬೀಸುತ್ತೋ ಆ ಕಡೆ ನೀನು ತೂರ್ಕೊಂಡ್ಬಿಡು ಅಷ್ಟೇ. ಎಲೆಕ್ಷನ್ಗೆ ನಿಂತ್ಕೊಳ್ತೇನೆ ಕಣೋ. ಎಲೆಕ್ಷನ್ ಗೆದ್ರೆ ಎಲ್ಲ ಕಲ್ಲ ಕಣ ನಿಂತಿರೋದು. ಮತ್ತೇನೇನು ಸೋಲಬೇಕಾ? ಸೋಲೋದು ಅಲ್ಲ ಕಣ, ಗೆಲ್ಲೋದು ಕಲ್ಲ, ಸೋಲೋದು ಕಲ್ಲ, ಇನ್ಯಾಕೆ? ಸಂಪಾದನೆಗೆ ಡ್ಯೂಟಿ ಹೊಡೆಯೋಕೆ ಕಣ. ಇನ್ನೊಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಏನು ಮಾಡೋದು ಅಂತ ಎಲ್ಲ ದಾರಿ ತೋರಿಸ್ಕೊಟ್ಟಿದ್ದೀರಿ. ಹಾಯ್ ಬಾಯ್ ಬಾಯ್. ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ ಕಣೋ. ಬಾ, ಒಂದೊಳ್ಳೆ ಕಾಫಿ ಕುಡ್ದು ಬರೋಣ. ಕಾಫಿನಾ? ಕಾಫಿ ಇಲ್ಲೇ ಇದೆ, ತಂದು ಕೊಡ್ತೀನಿ. ಅಯ್ಯೋ ಬಾರೋ, ದಿನ ಆಫೀಸಲ್ಲಿ ಆ ಕಾಫಿ ಕುಡಿದು ನಾಲ್ಗೆಲ್ಲ ಜಿಡ್ಡಿಡ್ದು ಹೋಗಿದೆ. ನೀನ್ ಮಾಡೋ ಕಾಫಿ ಬಾ, ಒಳ್ಳೆ ಜಾಗದಲ್ಲಿ ಕಾಫಿ ಕೊಡಿಸ್ತೀನಿ. ಆಫೀಸ್ನಲ್ಲಿ ಯಾರು ಇಲ್ಲ, ಈ ರಿಸೆಪ್ಷನ್ ಮೇಡ ರಜಾ ಹಾಕಿದ್ದಾಳೆ. ಹೇಗೆ ಗೊತ್ತು? ಒಂದು 10 ನಿಮಿಷ ನಾನು ಹೇಳ್ಕೊಳ್ತೀನಿ ಬಾ. ನೀ ಯಾಕೆ ಯೋಚನೆ ಮಾಡ್ತೀಯ? ಆಫೀಸ್ ಕತೆ ನಂಗೆ ಗೊತ್ತಿಲ್ವಾ? ಪರವಾಗಿಲ್ಲ ಅಶೋಕ,
ಆಫೀಸ್ ಕೆಲಸ ಅಂದ್ರೆ ನಿನಗೆ ಬಹಳ ಭಯ ಭಕ್ತಿ ಬಿಡು. ಕಾಫಿ ಕುಡಿಯೋಕ್ಕೂ ಬರೋದಿಲ್ಲ ಅಂತೀಯ. ಈಗ ನಾನು ಕೇಳಿದ್ದಕ್ಕೆ ನಿಜ ಹೇಳ್ತೀಯಾ ಇಲ್ಲಾಂದ್ರೆ ಮುಖ ಮೂತಿ ಎಲ್ಲ ಗುದ್ಬಿಟ್ಟ? ಇದೇ ನೀವು ಕಾಫಿ ಕುಡಿಸ್ತೀನಿ ಅಂತ ಹೊರಗೆ ಕರ್ಕೊಂಡ್ಬಂದು ಮುಖ ಮೂತಿ ಗುತ್ತೀನಿ ಅಂತಾರಲ್ಲ. ನಿಜ ಹೇಳಿದ್ರೆ ಕಾಫಿ, ಇಲ್ಲಾಂದ್ರೆ ಅದೇ ಕಾಫಿನಲ್ಲಿ ವಿಷ ಕೊಡ್ತೀನಿ. ಮರ್ಯಾದೆಯಾಗಿ ಹೇಳು, ಮರ್ಯಾದೆಯಾಗಿ ಹೇಳು ಅಶೋಕ. ಬಾಸ್ ಕೊಡುವಂತ ಅಮೃತ ಅವ್ರು ಕೊಟ್ಟಿರೋ ಸಿಡಿನ ಬಾಸ್ ಕೊಟ್ಟ್ಯಾ ಇಲ್ಲ ಹಳೆ ಮ್ಯಾನೇಜರ್ ಕೊಟ್ಟೆ? ಹಳೆ ಮ್ಯಾನೇಜರ ನಾನೇ ಕೊಡ್ಲಿ ಅವ್ರಿಗೆ?